ಷಡ್ಯಂತ್ರದ ಸುದ್ದಿಗೆ SIT ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ. SIT ಹೋಗದೇ ಇರೋ ಅನೇಕ ವಿಷಯಗಳಿಗೆ ಮಾಧ್ಯಮಗಳು ಹೋಗಿದ್ದಾವೆ, ವಿವರಗಳನ್ನು ಕೊಟ್ಟಿದ್ದಾವೆ. ಗೃಹ ಸಚಿವರು ಒಂದು ಹೆಲ್ಪ್ಲೆಸ್ನೆಸ್ ಅಂತ ತೋಡ್ಕೊಂಡ್ರು. ನ್ಯೂಸ್ ಅವರ್ನ ಭಾಗ 1ರಲ್ಲಿ ಹೇಳಿದೆ ನಾನು. ನ್ಯಾಯಾಲಯದ ಆದೇಶ ಇದೆ, ಅನಾಮಿಕ ದೂರುದಾರನಿಗೆ ಯಾವ್ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು ಅಂತ, ಆ ಪ್ರಕಾರನೇ ನಾವು ನಡೆದುಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ರು ಅವರು. ಆ ಪ್ರಕಾರನೇ ನಾವು ನಡೆದುಕೊಳ್ಳುತ್ತಿದ್ದೇವೆ. ಈ ಅನಾಮಿಕ ದೂರುದಾರ ಅದೆಂಥ ಒತ್ತಡದಲ್ಲಿ ಈಗಿದ್ದಾನೆ ಅಂತ ನಮಗೆ ಗೊತ್ತು. ಈತನನ್ನು ಏನೋ ಅನ್ಕೊಂಡು ಕರ್ಕೊಂಬಂದ್ರು ಇವರು. ಇವನು ತೋರಿಸ್ದಲ್ಲೆಲ್ಲ ಬಗದು ಬಿಟ್ಟರೆ ಅಸ್ಥಿಪಂಜರಗಳ ರಾಶಿ ಸಿಕ್ಬಿಡುತ್ತೆ ಅಂತ ಅನ್ಕೊಂಡು ಕರ್ಕೊಂಬಂದರು. ಇಲ್ಲ, ಈಗ ಸಿಕ್ತಿಲ್ಲ. ಎಲ್ಲರೂ ಫ್ರಸ್ಟ್ರೇಟ್ ಆಗಿದ್ದಾರೆ ಆ ಕಡೆಯವರು. ನನ್ನ ಪ್ರಶ್ನೆ, ಇವನ ಪ್ರಾಣಕ್ಕೇನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಆನ್ಸರೇಬಲ್ಲು? ಯಾರು ಆನ್ಸರೇಬಲ್ಲು? ಇವನಿಗೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕತೆ ಏನು? ಇವನು SIT ಕಸ್ಟಡಿಲಿಲ್ಲ. ಬೆಳಗ್ಗೆ ಈತನನ್ನು ಕರ್ಕೊಂಬರ್ತಾರೆ, ಸಂಜೆ ಕರ್ಕೊಂಡು ಹೋಗ್ತಾರೆ, ಬೆಳತನಕ ಎಲ್ಲಿರ್ತಾನೆ ಅಂತ SIT ನೋಡೋದಿಲ್ಲ. ನಾಳೆ ಇವನಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ಯಾರ ಮೇಲೆ ಆರೋಪ ಬರುತ್ತೆ? ಅವನು ಸಾಮೂಹಿಕ ಶವ ಸಂಸ್ಕಾರ ಮಾಡಿದ ಜಾಗ ಇನ್ನೇನು ತೋರಿಸೋನಿದ್ದ, ಅಷ್ಟರಲ್ಲಿ ಹೊಡೆದಾಕ್ಬಿಟ್ರು ನೋಡಿ. ಯಾರು ಹೇಳ್ತಾರೆ ಅದನ್ನು? ಈತನ ಕಥೆ ಆಯಿತು. ಆ ಸುಜಾತ ಭಟ್ ಇದಾರಲ್ಲ, ಅವರ ಮಗಳು ಮೆಡಿಕಲ್ ಓದ್ತಿದ್ಲಂತೆ ಮಣಿಪಾಲ್ ಕಾಲೇಜಿನಲ್ಲಿ. 2003ರಲ್ಲಿ ಆಕೆ ಸ್ನೇಹಿತೆಯರ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆ ಆಗ್ಬಿಟ್ಲಂತೆ. ಆಕೆಯನ್ನು ಧರ್ಮಸ್ಥಳದ ಸಿಬ್ಬಂದಿ, ಕಂಪ್ಲೇಂಟ್ನಲ್ಲಿ ಇರೋದು ಹೇಳ್ತಾ ಇದ್ದೀನಿ ನಾನು, ಧರ್ಮಸ್ಥಳದ ಸಿಬ್ಬಂದಿ, ಬಿಳಿ ಬಟ್ಟೆ ತೊಟ್ಟಿದ್ದ ಧರ್ಮಸ್ಥಳದ ಸಿಬ್ಬಂದಿ ಆಕೆಯನ್ನು ಕರ್ಕೊಂಡು ಹೋಗಿದ್ದನ್ನು ನೋಡಿದವರಿದ್ರಂತೆ, ಪ್ರತ್ಯಕ್ಷ ಸಾಕ್ಷಿಗಳು. ವೀರೇಂದ್ರ ಹೆಗಡೆ ಅವ್ರ ಹತ್ರ, ಹರ್ಷೇಂದ್ರ ಹೆಗಡೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಬೈದು ಕಳಿಸ್ಬಿಟ್ರಂತವ್ರು. ನಿನ್ನ ಮಗಳು ನಮಗೇನು ಗೊತ್ತು, ಹೋಗಮ್ಮ ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಪೊಲೀಸರು ಬೈದು ಕಳಿಸ್ಬಿಟ್ರಂತೆ, ಯಾವೊಂದು ಜೊತೆ ಓಡಿ ಹೋಗಿರ್ಬೇಕು ಹೋಗು ಅಂತ. ದೇವಸ್ಥಾನದ ಪಕ್ಕದ ಕೋಣೆಗೆ ಕರೆದುಕೊಂಡು ಹೋಗಿ ಈಕೆ ಮೇಲೆ, ಈ ಹೆಣ್ಮಗಳ ಮೇಲೆ ಹಲ್ಲೆ ಆಯ್ತಂತೆ. ಇನ್ನೂ ತನಕ ಪಾಪ ಗಾಯದ ಕಲೆಗಳನ್ನು ತೋರಿಸ್ತಾರವರು. ಕೈಗೆ ನೋಡಿ ಹಿಂಗಿದೆ ಗಾಯದ ಕಲೆ, ತಲೆಗೆ ಹಿಂಗಿದೆ ನೋಡಿ, ತಲೆಗೆ ಹೊಡೆದ್ರೆ ನಾನು 3 ತಿಂಗಳು ಕೋಮಾಗ ಹೋಗ್ಬಿಟ್ಟಿದ್ದೆ, ಎಚ್ಚರ ಆದರೆ ಬೆಂಗಳೂರಿನ ಹಾಸ್ಪಿಟಲ್ನಲ್ಲಿದ್ದೆ ಅಂತ. ಮೇಜರ್ ಕಂಪ್ಲೇಂಟ್ ರೀ. ಏಕೈಕ ದೂರನ್ನು ತಂದಿರುವ ಮಹಿಳೆ. ಈಕೆ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರಿ ಈಗ? ಯಾರು ಜವಾಬ್ದಾರ ಅದಕ್ಕೆ? ಈಕೆನೂ ಹಂಗೆ ಓಡಾಡಕ್ಕೆ ಬಿಟ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ, ಏನು ಕತೆ ಕೇಳೋರಿಲ್ಲ, ಹೇಳೋರಿಲ್ಲ. ನ್ಯಾಯಾಲಯಕ್ಕೊಂದು ಅರ್ಜಿ ಸಲ್ಲಿಸೋದಕ್ಕಾಗೋದಿಲ್ವಾ? ಭಯಂಕರ ಸೆನ್ಸಿಟಿವ್ ಕೇಸ್ ಇದೆ ಸ್ವಾಮಿ ಇದು. BBC ಬಂದಿರೋ ಸುದ್ದಿ, ಅಲ್ ಜಜೀರಾದಲ್ಲಿ ಬಂದಿರುವ ಸುದ್ದಿ, ಪಾಕಿಸ್ತಾನದವ್ರು ಮಾತಾಡ್ತಾ ಇರುವ ಸುದ್ದಿ, ಜರ್ಮನಿಯ ನ್ಯೂಸ್ ಪೇಪರ್ಗಳು ಪ್ರಿಂಟ್ ಮಾಡ್ತಾ ಇದ್ದಾವೆ. ಅಂಥ ಸೆನ್ಸಿಟಿವ್ ಪ್ರಕರಣ. ದೂರುದಾರನ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಆತ ನಮ್ಮಲ್ಲಿರಲಿ ಅಂತ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸ್ಕೊಂಡ್ರೆ, ಈಸ್ ಇಟ್ ನಾಟ್ ಅ ಲಾಜಿಕಲ್ ಇನಫ್ ರೀಸನ್ ಟು ಆರ್ಗ್ಯೂ? ತಾರ್ಕಿಕವಾದ ಆರ್ಗ್ಯುಮೆಂಟ್ ಅಲ್ವಾ ಇದು? ಎಲ್ಲೂ ಹೋಗ್ಬೇಡಪ್ಪ, ನೀನು ನಮ್ಮ ಜೊತೆಗಿರು ಅಂತ ಹೇಳಕ್ಕಾಗೋದಿಲ್ವಾ? ನೋ, ಆಗ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.